ವೆಲ್ಕಮ್ ಟು ಚಲನ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮೆಥಡ್ನ ಮೀನಿಂಗು, ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ಗಳನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಇಂಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮೆಥಡ್ ಬಗ್ಗೆ ಡಿಟೇಲ್ಡ್ ಆಗಿ ನೋಡೋಣ ಅಂತ. ಸೆಕೆಂಡ್ ಮೆಥಡ್ ಈಸ್ indirect investigation. Before understanding the meaning of this method, imagine that an investigation is being conducted to study the habit of drugs among the students of an educational institution. In this case, the respondent may not give the true account of the situation. ನೀವು ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಂತ ಮಾಡಿರಿ, ಒಂದು ಯಾವುದೋ ಶೈಕ್ಷಣಿಕ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಡ್ರಗ್ಸ್ ಏನಾರ ತಗೋತಾರ ಅನ್ನುವ ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕು ಅಂತ ಮಾಡಿದಾಗ ರೆಸ್ಪಾಂಡೆಂಟ್ ನಿಮಗೆ ಮಾಹಿತಿಯನ್ನ ಕೊಡ್ತಾರ. ಇನ್ ದಿಸ್ ಕೇಸ್ ದ ರೆಸ್ಪಾಂಡೆಂಟ್ ಮೇ ನಾಟ್ ಗಿವ್ ದ ಟ್ರೂ ಅಕೌಂಟ್ ಆಫ್ ದ ಸಿಚುವೇಶನ್, ಕೊಡೋದಿಲ್ಲ. ಸತ್ಯವಾದ ಮಾಹಿತಿಗಳನ್ನ ರೆಸ್ಪಾಂಡೆಂಟ್ಗಳು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. In such a case, the direct personal investigation is not practicable because of the unwillingness of the respondent to provide the required information. To get the information, the investigator has to contact the persons who are close to the respondent, like friends, neighbors, relatives, or the person who know the information. ಈ ಸಂದರ್ಭದೊಳಗೆ ನಾವು ರೆಸ್ಪಾಂಡೆಂಟನ ಬದಲಾಗಿ ಅವನ ಫ್ರೆಂಡ್ಸ್ಗಳನ್ನ, ಅವನ ನೆರೆಹೊರೆಯವರನ್ನ, ಅವರ ಸಂಬಂಧಿಕರನ್ನ ಅಥವಾ ಆ ವ್ಯಕ್ತಿಯ ಬಗ್ಗೆ ಯಾರಿಗೆ ಗೊತ್ತಿರುತ್ತೋ ಅವರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಹಿತಿ ನಮಗೆ ಸಿಗಬಹುದು. ಹಾಗಾಗಿ ಯಾವಾಗ ಡೈರೆಕ್ಟ್ ಮೆಥಡ್ ನಮ್ಗೆ ಯೂಸ್ ಆಗೋದಿಲ್ಲೋ ಆ ಸಂದರ್ಭದಲ್ಲಿ ನಾವು ಇಂಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮೆಥಡ್ ಅನ್ನ ಬಳಕೆ ಮಾಡಬಹುದು. ಮೀನಿಂಗ್, in this method, information is not collected directly from the actual person concerned. Instead, the investigator collects information from other person who have knowledge about the subject or matter. Example, parents asking teachers about student attendance. ಪಾಲಕರು ಏನು ಮಾಡ್ತಾರ ಅಂತಂದ್ರೆ ವಿದ್ಯಾರ್ಥಿಯ ಹಾಜರಾತಿಯ ಬಗ್ಗೆ ತಮ್ಮ ಮಕ್ಕಳನ್ನ ಕೇಳೋದ್ರ ಬದಲಾಗಿ ಏನ್ ಮಾಡೋದು, ಟೀಚರ್ ಅನ್ನ ಕೇಳೋದು. ಅಂಡ್ ಸೆಕೆಂಡ್ ಎಕ್ಸಾಂಪಲ್, ಆಸ್ಕಿಂಗ್ ಪೇರೆಂಟ್ಸ್ ಅಬೌಟ್ ದೇರ್ ಚಿಲ್ಡ್ರನ್ಸ್ ಸ್ಟಡಿ ಹ್ಯಾಬಿಟ್. ಶಿಕ್ಷಕರು ಏನ್ ಮಾಡ್ತಾರ ಅಂದ್ರೆ ಪಾಲಕರನ್ನ ಕೇಳ್ತಾರ, ಏನು ಅಂತ, ನಿಮ್ಮ ಮಗು ಮನೆಯಲ್ಲಿ ಎಷ್ಟು ತಾಸು ಓದ್ತಾನ, ಏನ್ ಮಾಡ್ತಾನ ಅನ್ನೋ ಮಾಹಿತಿಯನ್ನ ಕೇಳಿದಾಗ ಇಲ್ಲಿ ವಿದ್ಯಾರ್ಥಿ ಸುಳ್ಳು ಹೇಳಿರಬಹುದು. ಅದಕ್ಕೆ ಬದಲಾಗಿ ಏನ್ ಮಾಡಿದ್ರಿ, ಇಲ್ಲೇ ಪೇರೆಂಟ್ಸ್ ಅನ್ನ ಕೇಳುವಂತಹ ಕೆಲಸವನ್ನ ಶಿಕ್ಷಕರು ಮಾಡಿದ್ರು. ಆಸ್ಕಿಂಗ್ ನೇಬರ್ಸ್ ಅಬೌಟ್ a family living condition. These are the examples of this method. First advantage of this method is useful when the direct information is unavailable. Sometimes it is not possible to collect information directly from the person concerned. In such a cases, information can be obtained from other knowledgeable person or who know about the subject matter. ಕೆಲವು ಸಂದರ್ಭದೊಳಗೆ ನಾವು ನೇರವಾಗಿ ಡೈರೆಕ್ಟ್ ಇನ್ವೆಸ್ಟಿಗೇಷನ್ ದಿಂದ ಮಾಹಿತಿಗಳನ್ನ ಸಂಗ್ರಹಣೆ ಮಾಡೋದಕ್ಕೆ ಅಸಾಧ್ಯ ಆದ ಸಂದರ್ಭದಲ್ಲಿ ನಾವು ಈ ಇಂಡೈರೆಕ್ಟ್ ಮೆಥಡ್ ಅನ್ನ ಏನ್ ಮಾಡಬಹುದು, ಬಳಕೆ ಮಾಡಬಹುದು. ಟು ನೋ ಅಬೌಟ್ ದ ಸ್ಟೂಡೆಂಟ್ಸ್ ಅಟೆಂಡೆನ್ಸ್, ದ ರಿಸರ್ಚರ್ ಮೇ ಆಸ್ಕ್ ದ ಟೀಚರ್ಸ್ ಇನ್ಸ್ಟೆಡ್ ಆಫ್ ದ ಸ್ಟೂಡೆಂಟ್. ಸೆಕೆಂಡ್ ಅಡ್ವಾಂಟೇಜ್ ಆಫ್ ದಿಸ್ ಮೆಥಡ್ ಈಸ್ ಕವರ್ಸ್ ಎ ಲಾರ್ಜ್ ನಂಬರ್ ಆಫ್ ಪೀಪಲ್. The investigator can collect information from different people or sources without personally contacting every person. For example, to study the condition of farmers in a district, the researcher can collect information from village leader or agricultural office. Third advantage of this method is saves time. Since the investigator does not have to personally meet every respondent, data can be collected more quickly. For example, instead of visiting 100 farmers, a researcher may ask a local officer who have information about those families or farmers. Fourth advantage is less expensive than direct investigation. It reduces expenses such as travel,
transportation, field stop, because the investigator need not personally visit every respondent. ಈ ಒಂದು ಪದ್ಧತಿ ಡೈರೆಕ್ಟ್ ಮೆಥಡ್ಕ್ಕಿಂತ ಕಡಿಮೆ ವೆಚ್ಚದಾಯಕ ಅಂತ ಕರಿತೀವಿ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ವ್ಯಕ್ತಿಗಳನ್ನ ಭೇಟಿ ಆಗದೇ ಇರೋದ್ರಿಂದ ನೇರವಾಗಿ ಬೇರೆ ವ್ಯಕ್ತಿಗಳಿಂದ ಮಾಹಿತಿಗಳನ್ನ ಸಂಗ್ರಹಿಸುವಾಗ ಹೆಚ್ಚಿನ ಮಾಹಿತಿಯನ್ನ ಕಡಿಮೆ ಸಮಯದಲ್ಲಿ ಸಂಗ್ರಹಣೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ಎ ರಿಸರ್ಚರ್ ಸ್ಟಡಿಂಗ್ ಮಾರ್ಕೆಟ್ ಕಂಡೀಷನ್ ಇನ್ ಸೆವರಲ್ ವಿಲೇಜಸ್ can collect information from local agent instead of traveling to every village. Last advantage of this method is useful for sensitive or difficult subject. For sensitive topics, people may hesitate to provide information directly. Information can sometimes be obtained from persons who know about the subject. For example, to study alcohol addiction in a family, a researcher may collect information from a close relative rather than asking the affected person directly. This method also have some limitations or disadvantages. Less accurate information. Information received from other person may not be completely correct. ನಾವು ಥರ್ಡ್ ಪರ್ಸನ್ ಬೇರೆ ವ್ಯಕ್ತಿಯಿಂದ ಮಾಹಿತಿಯನ್ನ ಸಂಗ್ರಹಣೆ ಮಾಡೋದ್ರಿಂದ ಅದು ಅಕ್ಯುರೇಟ್ ಆಗಿದೆ ಅನ್ನೋದನ್ನ ಹೇಳೋದು ಕೆಲವು ಸಂದರ್ಭದಲ್ಲಿ ಅಸಾಧ್ಯ ಆಗಿರ್ತೈತಿ. ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಈಸ್ ಪಾಸಿಬಿಲಿಟಿ ಆಫ್ ಬಯಾಸ್ಡ್ ಇನ್ಫಾರ್ಮೇಶನ್. ದ ಪರ್ಸನ್ ಪ್ರೊವೈಡಿಂಗ್ ಇನ್ಫಾರ್ಮೇಶನ್ ಮೇ ಗಿವ್ ಆನ್ ಆನ್ಸರ್ ಬೇಸ್ಡ್ ಆನ್ ದೇರ್ ಓನ್ ಒಪಿನಿಯನ್ ಆರ್ ಪರ್ಸನಲ್ ಇಂಟ್ರೆಸ್ಟ್. ಇಲ್ಲೇನಾಗ್ತೈತಿ ಅಂದ್ರೆ ಮಾಹಿತಿಯನ್ನ ಯಾರು ಕೊಡ್ತಿರ್ತಾರ ಅವರ ಒಂದು ವೈಯಕ್ತಿಕತೆಯ ಆಧಾರದ ಮೇಲೆ ಮಾಹಿತಿಯನ್ನ ನೀಡ್ತಾ ಇರ್ತಾರ. ಈಗ ಒಬ್ಬ ಕಾಂಪಿಟೇಟರ್ಗೆ ನಾವು ಇನ್ನೊಬ್ಬ ಕಾಂಪಿಟೇಟರ್ ಬಗ್ಗೆ ಮಾಹಿತಿಯನ್ನ ಕೇಳಿದಾಗ ಅವ ಏನ್ ಮಾಡೋ ಸಾಧ್ಯತೆಗಳಿರ್ತೈತಿ, ನೆಗೆಟಿವ್ ಇನ್ಫಾರ್ಮೇಶನ್ ಕೊಡುವ ಸಾಧ್ಯತೆಗಳು ಜಾಸ್ತಿ ಇರ್ತಾವ. ಅದೇ ರೀತಿಯಲ್ಲಿ ಕೂಡ ಕೆಲವು ಸಂದರ್ಭದಲ್ಲಿ ಆಗಬಹುದು. ಥರ್ಡ್ ಒನ್ ಈಸ್ ಲೆಸ್ ಕಂಟ್ರೋಲ್ ಓವರ್ ದ ಇನ್ಫಾರ್ಮೇಶನ್ ಸೋರ್ಸಸ್. The investigator cannot directly control how the information is provided. For example, a researcher depends on a local person to provide information about village businesses. So that in this case, the investigator cannot have control over the information. Fourth disadvantage, difficult to verify information. It may be difficult to check whether the information given by another person is true or correct. That's why this is also one of the disadvantages of this method. And the last one is incomplete information. The person providing information may not know all the required details. These are the some disadvantages of this method. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಲೋಕಲ್ ಕರೆಸ್ಪಾಂಡೆನ್ಸ್ ಗಳ ಬಗ್ಗೆ ನೋಡೋಣಂತ.